ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ, ನನ್ನ ಚಾನಲಲ್ಲಿ ಈಗಾಗಲೇ ಒಂದು 18-19 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ನಮ್ಮ ಕ್ವಾಡ್ರಾಟಿಕ್ ಈಕ್ವೇಷನಿನ ಕಂಟಿನ್ಯೂಟಿ ವಿಡಿಯೋ ಆಗಿರುತ್ತೆ. ಈಗ ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದು 3ನೇ ವಿಡಿಯೋ ಅನಿಸುತ್ತೆ. ಸೊ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಅನಿಸಿರೋ ಕಾರಣದಿಂದ ಈ ಪ್ರಶ್ನೆಗಳು ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಇದುವರೆಗೂ ನಾನು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಏನು ಸಾಲ್ವ್ ಮಾಡಿದ್ದೀನಲ್ಲ ಅವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಇರುತ್ತೆ. ಇನ್ನೂ ಹಲವಾರು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಇವುಗಳು ಇವತ್ತೇನು ಸಾಲ್ವ್ ಮಾಡ್ತೀನಲ್ಲ ಈ ವಿಡಿಯೋದಲ್ಲಿ ಇವೆಲ್ಲ KPSC ಪಾಯಿಂಟ್ ಆಫ್ ಇಂದ ಭಾಳ ಇಂಪಾರ್ಟೆಂಟ್ ನೋಡಿ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿ ಈಕ್ವೇಷನ್. ಯಾವುದು ಈ ಈಕ್ವೇಷನಿನ 2 ರೂಟ್ ಅಂತ ಹೇಳ್ತಾನೆ. ಯಾವುದದು? ಒಂದು ಆಲ್ಫಾ, ಇನ್ನೊಂದು ಬೀಟಾ. ಆಲ್ಫಾ ಮತ್ತು ಬೀಟಾ ಬಂದು ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತಾನೆ. ನಿಮಗೆ ನಾನು ಹೇಳಿದ್ದೀನಿ ax² + bx + c = 0. ಇದೇನಂತೀವಿ? ಕ್ವಾಡ್ರಾಟಿಕ್ ಈಕ್ವೇಷನ್. ಇದಕ್ಕೆ ನಂಬರ್ ಆಫ್ ರೂಟ್ಸ್ ಎಷ್ಟಿರ್ತವೆ? 2 ರೂಟ್ ಇರ್ತವೆ. ಎಷ್ಟು ರೂಟ್ಸ್ ಇರ್ತವೆ? 2 ರೂಟ್ಸ್ ಇರುತ್ತೆ. ಸೊ ನಾನು ನಿಮಗೆ ಹೇಳಿದ್ದೀನಿ 2 ರೂಟ್, ಒಂದು ಆಲ್ಫಾ ಇನ್ನೊಂದು ಬೀಟಾ ಆಗಿತ್ತಂದಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಮ ಹತ್ರ ಜನರಲ್ ಈಕ್ವೇಷನ್ ಏನಿತ್ತು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಹೌದಾ? ಇದು ನಿಮಗೆ ಗೊತ್ತಿರಬೇಕು. ಈ ಈಕ್ವೇಷನ್ಸ್ ಎಲ್ಲ ನಿಮಗೆ ಗೊತ್ತಿದ್ದರೆ ಎಕ್ಸಾಮಲ್ಲಿ ಸಾಲ್ವ್ ಮಾಡೋದಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ. 2 ರೂಟ್ ಕೊಟ್ಟಾಗ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾನೇನಿದೆ x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ = 0. ಇಲ್ಲಿ ನೀವು ಒಂದು ರೂಟ್, 2 ರೂಟ್ ಏನು ಕೊಟ್ಟಿರ್ತಾರಲ್ಲ ಆಲ್ಫಾ ಪ್ಲಸ್ ಬೀಟಾ ಮಾಡಿ, ಆ 2 ರೂಟ್ನ ಆಲ್ಫಾ ಇಂಟು ಬೀಟಾನೂ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದುಬಿಡುತ್ತೆ. ಯಾವಾಗ ನಿಮಗೆ ಆಲ್ಫಾ ಮತ್ತು ಬೀಟಾ ಕೊಟ್ಟಾಗ. ಕೊಡದೇ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ? ಬರೀ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟ ಅಂತ ಇಟ್ಕೊಳ್ಳಿ. ಇದು ಒಂದಾಯಿತು, ಇದು ಫಸ್ಟ್ ಟೈಪ್ ಅಂತ ಇಟ್ಕೊಳ್ಳಿ. ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿರ್ತಾರೆ, ಆಲ್ಫಾ ಮತ್ತು ಬೀಟಾ ಇಲ್ಲ ಇದು ಆಲ್ಫಾ ಮತ್ತು ಬೀಟಾ ಕೊಡ್ತಾರೆ ನಿಮಗೆ, ರೂಟ್ಸ್ ಅಂತ ಹೇಳ್ತಾರೆ. ಆಲ್ಫಾ ಒಂದು ರೂಟು, ಬೀಟಾ ಒಂದು ರೂಟು. ಕ್ವಾಡ್ರಾಟಿಕ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡಿರಿ ಅಂದರೆ ನೀವೇನು ಮಾಡ್ತೀರಾ? ಆಲ್ಫಾ ಪ್ಲಸ್ ಬೀಟಾ ಮಾಡಿ, ಆಲ್ಫಾ ಇಂಟು ಬೀಟಾ ಮಾಡಿ, ಆ ಬಂದಿರೋ ವ್ಯಾಲ್ಯೂಸ್ನ ಇದರೊಳಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ವಾಡ್ರಾಟಿಕ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡ್ಬೋದು, ಸಿಂಪ್ಲಿಫಿಕೇಷನ್ ಮಾಡಿ. ಇದು ಫಸ್ಟ್ ಟೈಪ್ ಆಯಿತು. ಸೆಕೆಂಡ್ ಟೈಪ್ ಏನಿದೆಪ್ಪ ಅಂತಂದರೆ ನಿಮಗೆ ax² + bx + c = 0 ಈ ಫಾರ್ಮಲ್ ಈಕ್ವೇಷನ್ ಕೊಡ್ತಾರೆ. ಕೊಟ್ಟು ನಿಮಗೇನು ಕೇಳ್ತಾರೆ ಅಂದರೆ ರೂಟ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ನಿಮಗೆ ಫ್ಯಾಕ್ಟರೇಷನ್ ಮೆಥಡು ಅದು ಇದೆಲ್ಲ ಫೈಂಡ್ ಔಟ್ ಮಾಡ್ತೀವಿ. ಇನ್ನೊಂದು ಆಲ್ಫಾ ಮತ್ತು ಬೀಟಾ ಫೈಂಡ್ ಔಟ್ ಮಾಡೋದಕ್ಕೂ ನಮ್ಮ ಹತ್ರ ಫಾರ್ಮುಲಾಸ್ ಇದ್ದಾವೆ. ಇನ್ನು ಆಲ್ಫಾ ಮತ್ತು ಬೀಟಾ ಫೈಂಡ್ ಔಟ್ ಮಾಡೋದಕ್ಕೂ ನಮ್ಮ ಹತ್ರ ರೂಟ್ಸ್ ಇದ್ದಾವೆ, ಫಾರ್ಮುಲಾಸ್ ಇದ್ದಾವೆ. ಸೊ ಆ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು. ಏನಪ್ಪ ಅದು ಅಂತ ಫಾರ್ಮುಲಾ ಅಂದರೆ ನಿಮಗೆ ಇವೆಲ್ಲ ಗೊತ್ತಿರಬೇಕು. ಎಕ್ಸಾಮಲ್ಲಿ ಇಂಪಾರ್ಟೆಂಟಾಗಿ ಕೇಳ್ತಾನೆ, ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಡೈರೆಕ್ಟಾಗಿ ಕೇಳೋದು ಇದೇ ಪ್ರಶ್ನೆಗಳು. ಸೊ ಆಲ್ಫಾನ ಫೈಂಡ್ ಔಟ್ ಮಾಡೋದಕ್ಕೆ ನಿಮಗೆ ಸಮ್ ಆಫ್ ದಿ ರೂಟ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ. ಯಾಕಂದರೆ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಫೈಂಡ್ ಔಟ್ ಮಾಡಬೇಕಂದಾಗ ಸಮ್ ಆಫ್ ದಿ ರೂಟ್ಸು, ಪ್ರಾಡಕ್ಟ್ಸ್ ಆಫ್ ದಿ ರೂಟ್ಸು ಗೊತ್ತಿರಬೇಕು. ಹೌದಾ? ಸೊ ಸಮ್ ಆಫ್ ದಿ ರೂಟ್ಸು, ಪ್ರಾಡಕ್ಟ್ ಆಫ್ ದಿ ರೂಟ್ಸ್ನ ಫೈಂಡ್ ಔಟ್ ಮಾಡಬೇಕಂದಾಗ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಬಂದು ಸಮ್ ಆಫ್ ದಿ ರೂಟ್ಸ್ ಆಗುತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾ ಫೈಂಡ್ ಔಟ್ ಮಾಡೋದಕ್ಕೆ ನೀವೇನು ಮಾಡ್ತೀರಾ? -b/a ಫಾರ್ಮುಲಾ ಯೂಸ್ ಮಾಡ್ತೀವಿ. ಈ ಈಕ್ವೇಷನ್ ಕೊಟ್ಟಿರ್ತಾನೆ, ಆ ಈಕ್ವೇಷನಿಂದ a ಮತ್ತು b ಈ ಫಾರ್ಮುಲಾದಲ್ಲಿ ಹಾಕ್ಬಿಟ್ಟು ಆಲ್ಫಾ ಪ್ಲಸ್ ಬೀಟಾ ಮಾಡ್ತೀರಾ. ಆಲ್ಫಾ ಇಂಟು ಬೀಟಾ ಬೇಕು, ಇದು ಸಮ್ ಆಫ್ ದಿ ರೂಟ್ಸ್ ಆಯಿತು. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ c/a ಮಾಡಬೇಕು. ಇಲ್ಲಿ ನೋಡಿ -b/a, ಇದು c/a. ಸೊ ಸಮ್ ಆಫ್ ದಿ ರೂಟ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡಿ. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ನ ಫೈಂಡ್ ಔಟ್ ಮಾಡಿ ಅಂದರೆ ಇದನ್ನು ಯೂಸ್ ಮಾಡಿ. ನಿಮಗೆ ಆಲ್ಫಾ ಮತ್ತು ಬೀಟಾ ಕೊಟ್ಟಿರ್ತಾರೆ, ಆಲ್ಫಾ ಮತ್ತು ಬೀಟಾ ಕೊಟ್ಬಿಟ್ಟಿರ್ತಾರೆ ಅವರು, ರೂಟ್ಸ್ ಅಂತ ಹೇಳಿರ್ತಾರೆ. ಕ್ವಾಡ್ರಾಟಿಕ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡಿದರೆ ಈ ಫಾರ್ಮ್ ಒಳಗಡೆ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಇಂಟು ಬೀಟಾ ಮಾಡಿಬಿಟ್ಟು ಹಾಕಿಬಿಟ್ರೆ ನಿಮಗೆ ಈಕ್ವೇಷನ್ ಬಂದುಬಿಡುತ್ತೆ. ಸೊ ಇವಾಗ ನೋಡೋಣ ಕ್ವಶನಲ್ಲಿ ಏನು ಕೇಳಿದಾರಂತೆ. ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿ ಈಕ್ವೇಷನ್. ಆಲ್ಫಾ ಮತ್ತು ಬೀಟಾ 2 ರೂಟ್ಸ್ ಆಫ್ ದಿ ಈಕ್ವೇಷನ್ ಅಂತ ಹೇಳ್ತಾನೆ. ದೆನ್ ದಿ ವ್ಯಾಲ್ಯೂ ಆಫ್ ಆಲ್ಫಾ² + ಬೀಟಾ². ನಮಗೆ ಈಗ ಆಲ್ಫಾ ಮತ್ತು ಬೀಟಾ ಎರಡನ್ನೂ ಫೈಂಡ್ ಔಟ್ ಮಾಡಬೇಕು. ಸಬ್ಸ್ಟಿಟ್ಯೂಷನ್ ಮಾಡಿ ಆಲ್ಫಾ² + ಬೀಟಾ² ಹಾಗಾದರೂ ಫೈಂಡ್ ಔಟ್ ಮಾಡಬೇಕು. ಇಲ್ಲಪ್ಪ ಅಂದರೆ ಬೇರೆ ರೀತಿಯಲ್ಲೂ ಮಾಡಿ ನೋಡೋಣ. ಸೊ ನೋಡೋಣ, ಫಸ್ಟ್ ನಮಗೆ ಕೊಟ್ಟಿರೋ ಗಿವನ್ ಈಕ್ವೇಷನ್ ಏನಿದೆ x² - 6x + 6 = 0 ಇದು ಈಕ್ವೇಷನ್. ಸೊ ನಾನೀಗೇನು ಮಾಡ್ತೇನೆ ಅಂದರೆ ಸಮ್ ಆಫ್ ದಿ ರೂಟ್ಸು ಮತ್ತು ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಫೈಂಡ್ ಔಟ್ ಮಾಡ್ಬೋದಾ? ನಮಗೆ ಈ ಈಕ್ವೇಷನ್ ಕೊಟ್ಟರೆ ಸಮ್ ಆಫ್ ದಿ ರೂಟ್ಸು, ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಫೈಂಡ್ ಔಟ್ ಮಾಡ್ಬೋದಾನೆ, ಅದನ್ನು ಫೈಂಡ್ ಔಟ್ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಇದನ್ನು ನೀವು ಯಾವುದು ಕಂಪೇರ್ ಮಾಡ್ತೀರ ಅಂದರೆ ಇದನ್ನು ನೀವು ಈ ಈಕ್ವೇಷನ್ಗೆ ಕಂಪೇರ್ ಮಾಡಿ, ಸ್ಟ್ಯಾಂಡರ್ಡ್ ಈಕ್ವೇಷನ್ಗೆ. ಯಾವುದದು? ax² + bx + c = 0. ಸೊ x² ಕೋಫಿಷಿಯಂಟಲ್ಲಿ ಎಷ್ಟಿದೆ? 1 ಇದೆ. x ಕೋಫಿಷಿಯಂಟಲ್ಲಿ ಎಷ್ಟಿದೆ? -6 ಇದೆ. ಕಾನ್ಸ್ಟೆಂಟ್ ಎಷ್ಟಿದೆ? 6 ಇದೆ. ಹಾಗಾಗಿ a ಎಷ್ಟು ಬಂತು? 1. b ಎಷ್ಟು ಬಂತು ನೋಡಿ? x ಕೋಫಿಷಿಯಂಟ್ b ತಾನೆ, ಇಲ್ಲಿ x ಕೋಫಿಷಿಯಂಟ್ ಏನಿದೆ? -6 ಇದೆ. ಆದಮೇಲೆ c ಪ್ಲಸಲ್ಲಿ ಕಾನ್ಸ್ಟೆಂಟ್ ಎಷ್ಟಿದೆ? 6 ಇದೆ. a b c ಫೈಂಡ್ ಔಟ್ ಮಾಡಿದ್ವಿ. ದೇರ್ಫೋರ್ ಈಗ ಸಮ್ ಆಫ್ ದಿ ರೂಟ್ಸ್ ಏನಾಗುತ್ತೆ? ಸಮ್ ಆಫ್ ದಿ ರೂಟ್ಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾಗ ನಮಗೆ ಫಾರ್ಮ್ ಏನಿದೆ? -b/a ಇದೆ. -b/a -b ಎಷ್ಟಿದೆ? -6. ಯಾಕೆ ಮೈನಸ್ ಫಾರ್ಮದಲ್ಲಿರೋದು? b ಎಷ್ಟಿದೆ? -6 ಇದೆ. /a1 ಆಯಿತು. ಸೊ -= ಅಂದರೆ ಎಷ್ಟಾಯಿತು? +6. 6 / 1 ಅಂದರೆ 6 ಆಯಿತು. ಇದೇನದು? ಸಮ್ ಆಫ್ ದಿ ರೂಟ್ಸ್ ಇದು. ಇನ್ನು ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಮಾಡಬೇಕು. ಯಾವುದದು? ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಂಟು ಬೀಟಾ ಫಾರ್ಮ್ ಏನಿದೆ? c/a ಇದೆ.
ಸಿ ಎಷ್ಟಿದೆ 6 ಇದೆ, ಎ ಎಷ್ಟಿದೆ 1 ಇದೆ. 6/1 ಅಂದರೆ ಎಷ್ಟಾಯಿತು 6 ಆಯಿತು. ಇದೇನು ಆಲ್ಫಾ ಇಂಟು ಬೀಟಾ. ಏನು ಫೈಂಡ್ ಔಟ್ ಮಾಡಬೇಕು ನಮಗಿಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ನಮಗೆ ಆಲ್ಫಾ ವ್ಯಾಲ್ಯೂ ಬೀಟಾ ವ್ಯಾಲ್ಯೂ ಗೊತ್ತಿದ್ದರೆ ಸಬ್ಸ್ಟಿಟ್ಯೂಷನ್ ಮಾಡಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮಾಡ್ಬೋದಿತ್ತು. ಬಟ್ ಆದರೆ ನಮಗೇನು ಗೊತ್ತಿರುತ್ತೆ ಅಂದರೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ಗೊತ್ತಿರಬೇಕು. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗಿರುತ್ತೆ ಆಲ್ಫಾ ಮತ್ತು ಬೀಟಾ ಸ್ಕ್ವೇರು, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರು, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಇಂಟು ಬೀಟಾ. ಈ ಈಕ್ವೇಷನ್ ನೋಡಿರಿ, ಈ ಯಾವುದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಒಳಗಡೆ ನಮಗೇನು ಫೈಂಡ್ ಔಟ್ ಮಾಡಬೇಕು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ನಮ್ಮ ಹತ್ರ ಏನಿದೆ ಆಲ್ಫಾ ಬೀಟಾ ಇದೆ, ಆಲ್ಫಾ ಪ್ಲಸ್ ಬೀಟಾನು ಫೈಂಡ್ ಔಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನಿಮ್ಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬರುತ್ತೆ. ಸೊ ದೇರ್ ಫೋರ್ ಆಲ್ಫಾ ಸ್ಕ್ವೇರ್, ಇಲ್ಲಾಂದರೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಂತರ ಆಮೇಲೆ ಸಿಮ್ಯುಲೇಷನ್ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಮಾಡಿದ್ವಿ 6 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು ಪ್ಲಸ್ 2 ಇಂಟು ಆಲ್ಫಾ ಬೀಟಾ ಎಷ್ಟಿದೆ 6 ಇದೆ. ಸೊ ಸಿಮ್ಯುಲೇಷನ್ ಮಾಡೋಣ. 6 ಸ್ಕ್ವೇರ್ ಎಷ್ಟು 36 ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಇಂಟು 6 ಎಷ್ಟಾಯಿತು 12 ಆಯಿತು. ಈಗ ನಮಗೇನು ಬೇಕು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೇಕು ಇಸ್ ಈಕ್ವಲ್ ಟು 36 ಮೈನಸ್ 12. 36 ಮೈನಸ್ 12 ಎಷ್ಟಾಗುತ್ತೆ 14 ಆಗುತ್ತೆ. ಕರೆಕ್ಟಾ? ಅಲ್ಲ 24 ಆಗುತ್ತಾ? ಎಷ್ಟಾಗುತ್ತೆ 24 ಆಗುತ್ತೆ. ಹೌದಾ? 24. ಇದೇನಿದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಕೇಳಿದ್ದೇನವರು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ತಾನೆ. ಎಲ್ಲಿದೆ ಆಪ್ಷನ್ ಸಿ ಎಲ್ಲಿದೆ? ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇಷ್ಟೇ ನೋಡಿ. ಇನ್ನು ನೆಕ್ಸ್ಟ್ ಕಡೆ ಹೋಗೋಣ. ಇಫ್ ಒನ್ ರೂಟ್ ಆಫ್ ದಿ ಈಕ್ವೇಷನ್, ಇದಕ್ಕೆ ಮಿಸ್ ಆಗಿದೆ ತಾಳಿ. ಏನು ಮಿಸ್ ಆಗಿದೆ ಅಂದರೆ ಇಫ್ ಒನ್ ರೂಟ್ ಆಫ್ ದಿ ಈಕ್ವೇಷನ್ x² ಮೈನಸ್ 6kx ಪ್ಲಸ್ 5 ಇಸ್ ಈಕ್ವಲ್ ಟು 0 ಈಸ್, ಏನಂತ ಹೇಳಿದೆ ಅಂದರೆ ಇಲ್ಲೊಂದು ಸ್ಟೇಟ್ಮೆಂಟ್ ಮಿಸ್ ಆಗಿದೆ. ಈಸ್ 5 ಅಂತ ಹೇಳಿದ್ದಾನೆ. ಈಸ್ 5 ದೆನ್ ದಿ ವ್ಯಾಲ್ಯೂ ಆಫ್ ಕೆ ಈಸ್. ಸೊ ನಾನು ಈ ಥರ ಪ್ರಶ್ನೆನ ವೀಡಿಯೋ 1ನಲ್ಲಿ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿದ್ರೆ ನಿಮಗೆ ಈ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ನಮಗೆ x² ಪ್ಲಸ್ ಮೈನಸ್ 6kx ಪ್ಲಸ್ 5 ಈಸ್ ಈಕ್ವಲ್ ಟು 0 ಇದು ಕೊಟ್ಟಿದ್ದಾರೆ. ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಎಷ್ಟು ರೂಟ್ ಇರಬೇಕು? 2 ರೂಟ್ ಇರಬೇಕು. ಒಂದು ರೂಟು 5 ಅಂತ ಹೇಳಿದ್ದಾರೆ. ಇನ್ನೂ ಒಂದು ರೂಟು ನಾವು ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು ರೂಟ್ ಫೈಂಡ್ ಔಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಬಿಟ್ರೆ ನಿಮ್ಗೆ ಇನ್ನೊಂದು ರೂಟ್ ಬಂದಂಗೆ ಆಗುತ್ತದು. ಸೊ ನಮಗೀಗ ಇಲ್ಲಿ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ ಒಂದು ರೂಟಿಂದ ಯೂಸ್ ಮಾಡಿಕೊಂಡು. ಸೊ ನಾವೇನು ಮಾಡ್ಬೋದು ದೇರ್ ಫೋರ್ ಈ ವ್ಯಾಲ್ಯೂನ ಜಸ್ಟ್ ಇದರೊಳಗೆ ಸಬ್ಸ್ಟಿಟ್ಯೂಷನ್ ಮಾಡಿ 5 ಸ್ಕ್ವೇರ್ ಮೈನಸ್ 6 ಇಂಟು ಕೆ ಇಂಟು ಎಕ್ಸ್ ಎಷ್ಟಿದೆ 5 ಇದೆ ಪ್ಲಸ್ 5 ಇಸ್ ಈಕ್ವಲ್ ಟು 0. ಸೊ ನಿಮಗೆ 5 ಸ್ಕ್ವೇರ್ ಎಷ್ಟು 25 ಮೈನಸ್ 6 5 ಎಷ್ಟು 30 ಪ್ಲಸ್ 5, ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ, 6 ಇಂಟು 5 ಎಷ್ಟು 30k ಪ್ಲಸ್ 5 ಇಸ್ ಈಕ್ವಲ್ ಟು 0. ಹೌದಾ? ಸೊ 25 ಪ್ಲಸ್ 25 ಎಷ್ಟಾಯಿತು 30 ಆಯಿತು ಮೈನಸ್ 30k ಇಸ್ ಈಕ್ವಲ್ ಟು 0. ಇದನ್ನು ಆ ಕಡೆ ತೊಗೊಂಡಿದ್ರೆ 30k ಇಲ್ಲೇ ಇರಲಿ, ಮೈನಸ್ 30k ಹಾಕೊಡೋದ್ರೆ ಪ್ಲಸ್ 30k ಆಯಿತು. ದೇರ್ ಫೋರ್ ಕೆ ಇಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 30. ಸೊ 31 ಅಂದರೆ ಕೆ ವ್ಯಾಲ್ಯೂ ಎಷ್ಟಾಗಬೇಕು 1 ಆಗಬೇಕು. ಆಪ್ಷನ್ ಸಿ. ಸೊ ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು ರೂಟ್ ಕೊಟ್ಟು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತೇಳಿ KPSCಯಲ್ಲಿ ಸಹಜವಾಗಿ ಕೇಳುವಂಥ ಪ್ರಶ್ನೆಗಳು. ಸಾಲ್ವ್ ಮಾಡಿ ಈ ಥರ ಕ್ವಶನ್ಸ್ನ ಈಸಿಯಾಗಿ ನೀವು ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಬೋದು. ಈಗ ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿ ಇಕ್ವೇಷನ್. ನೋಡಿ ಆಲ್ಫಾ ಆ್ಯಂಡ್ ಬೀಟಾ ಅಂತ ಏನಂತ ಹೇಳ್ತಾನೆ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಸಚ್ ದಟ್ ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದಿ ರೂಟ್ಸ್ ಹೇಳಿದ್ದಾರೆ ಎಷ್ಟು 24 ಆ್ಯಂಡ್ ಆಲ್ಫಾ ಮೈನಸ್ ಬೀಟಾ ಅಂತ ಹೇಳಿದ್ದಾನೆ. ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಕೊಟ್ಟಿಲ್ಲ, ಆಲ್ಫಾ ಮೈನಸ್ ಬೀಟಾ ಕೊಟ್ಟಿದ್ದಾನೆ. ದೆನ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ನಮಗೆ ಸಮ್ ಆಫ್ ದಿ ರೂಟ್ಸ್ ಗೊತ್ತಿದೆ ಬಟ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಗೊತ್ತಿಲ್ಲ. ಇಲ್ಲಾಂದರೆ ಗೊತ್ತಿದ್ದಿರಿನ ಆಲ್ಫಾ ಮತ್ತು ಆಲ್ಫಾ ಪ್ಲಸ್ ಬೀಟಾ ಇದೇನೋ ಗೊತ್ತಿದೆ, ಆಲ್ಫಾ ಇಂಟು ಬೀಟಾ ಗೊತ್ತಿಬಿಟ್ಟಿದ್ರೆ ನಾವು ಗೊತ್ತಿತ್ತಲ್ಲ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0 ಈ ಇಕ್ವೇಷನಲ್ಲಿ ಹಾಕಿ ಕ್ವಾಡ್ರಾಟಿಕ್ ಇಕ್ವೇಷನ್ ಫೈಂಡ್ ಔಟ್ ಮಾಡ್ಬೋದಾಯಿತು. ಬಟ್ ಇಲ್ಲಿ ನಮಗೆ ಆಲ್ಫಾ ಇಂಟು ಬೀಟಾ ಕೊಟ್ಟಿಲ್ಲ, ಬರೀ ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾನೆ. ಸೊ ನಾನೀಗ ಏನು ಮಾಡ್ತೇನೆ ಅಂದರೆ ನಾವು ಇವೆರಡು ಲೀನಿಯರ್ ಇಕ್ವೇಷನ್ಸ್ ಇದ್ದಂಗೆ, ಎರಡು ಅನ್ನೋನ್ಸ್ ಅಂದರೆ ಲೀನಿಯರ್ ಇಕ್ವೇಷನ್ ವಿತ್ 2 ವೇರಿಯಬಲ್ಸ್. ಇದು ಒಂದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಇಲ್ಲಿ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಸೊ ಲೀನಿಯರ್ ಇಕ್ವೇಷನ್ಸ್ ವಿತ್ 2 ವೇರಿಯಬಲ್ಸ್. ಈ ನಾವು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ a1x ಪ್ಲಸ್ b1y ಪ್ಲಸ್ c ಈಸ್ ಈಕ್ವಲ್ ಟು 0 ಅಥವಾ ಈಸ್ ಈಕ್ವಲ್ ಟು c 1. ಅದೇ ಥರನೇ a2x ಪ್ಲಸ್ b2y ಈಸ್ ಈಕ್ವಲ್ ಟು c2. ಇದರೊಳಗೆ ನಾವು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿದ್ವಲ್ಲ ಅದೇ ಥರನೇ ಇಲ್ಲಿ ಆಲ್ಫಾ ಆ್ಯಂಡ್ ಬೀಟಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಇದನ್ನು ಫಸ್ಟ್ ಈಕ್ವೇಷನ್ ಅಂತ ತೊಗೊಳ್ಳಿ, ಇದು ಸೆಕೆಂಡ್ ಈಕ್ವೇಷನ್ ಅಂತ ತೊಗೊಳ್ಳಿ. ಇವೆರಡನ್ನ ಆ್ಯಡ್ ಮಾಡಿದ್ರೆ 1 ಪ್ಲಸ್ 2 ಮಾಡಿದ್ರೆ ನನಗೆ ಯಾವುದಾದ್ರೂ ಒಂದು ವೇರಿಯಬಲ್ ಬರುತ್ತೆ. ಯಾಕಂದರೆ ಆಲ್ಫಾ ಪ್ಲಸ್ ಬೀಟಾ ಮಾಡಿ ಇವೆರಡನ್ನ ಈಕ್ವೇಷನ್ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ಅಂದರೆ 1 ಪ್ಲಸ್ 2 ಮಾಡಿದಾಗ ನನಗೆ ಯಾವ್ದು ಅಪೋಸಿಟ್ ಸೈನ್ಸ್ ಇದೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ನೋಡಿ 1 ಪ್ಲಸ್ 2 ಮಾಡಿದ್ರೆ ಬೀಟಾ ಕ್ಯಾನ್ಸಲ್ ಆಗುತ್ತೆ, ಆಲ್ಫಾ ವ್ಯಾಲ್ಯೂ ಬರುತ್ತೆ. ಬಂದಿರೋ ಆಲ್ಫಾ ವ್ಯಾಲ್ಯೂ ಒಳಗಡೆ ಬಂದಿರೋ ಆಲ್ಫಾ ವ್ಯಾಲ್ಯೂನ ಎರಡು ಈಕ್ವೇಷನಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನಿಮ್ಗೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಸೊ ಆಲ್ಫಾ ಮತ್ತು ಬೀಟಾ ಇದೆ ಅಂದರೆ ನೀವು ಈ ಈಕ್ವೇಷನ್ ಒಳಗಡೆ ಸಬ್ಸ್ಟಿಟ್ಯೂಷನ್ ಮಾಡಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ನಾನು ಅದೇ ಕೇಸ್ ಥರನೇ ಮಾಡ್ತೀನಿ. ಸೊ 1 ಪ್ಲಸ್ 2 ಮಾಡ್ತಾಯಿದ್ದೀನಿ.
ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆ್ಯಡಪ್ ಮಾಡಿರಿ, ಯಾಕಂದರೆ ಇದು ಎಡಿಷನ್ ಮಾಡ್ತಾ ಇರೋದು. ಫಸ್ಟ್ ಈಕ್ವೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ, ಸೆಕೆಂಡ್ ಈಕ್ವೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆ್ಯಡ್ ಮಾಡಿ. ಆಲ್ಫಾ ಪ್ಲಸ್ ಬೀಟಾ, ಇದು ಫಸ್ಟ್ ಈಕ್ವೇಷನ್ ಲೆಫ್ಟ್ ಸೈಡು, ಪ್ಲಸ್ ಸೆಕೆಂಡ್ ಈಕ್ವೇಷನ್ ಲೆಫ್ಟ್ ಸೈಡ್ ಏನಿದೆ ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು ಫಸ್ಟ್ ಈಕ್ವೇಷನ್ ರೈಟ್ ಸೈಡು 24 ಪ್ಲಸ್ ಸೆಕೆಂಡ್ ಈಕ್ವೇಷನ್ ರೈಟ್ ಸೈಡ್ 8. 24 ಪ್ಲಸ್ 8 ಎಷ್ಟು 32. ಇಲ್ಲಿ ಬ್ರ್ಯಾಕೆಟ್ಸ್ ಓಪನ್ ಮಾಡಿದ್ರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಮೈನಸ್ ಬೀಟಾ ಕ್ಯಾನ್ಸಲ್ ಆಯಿತು. 2 ಟೈಮ್ಸ್ ಆಲ್ಫಾ ಅಲ್ವಾ, 2 ಟೈಮ್ಸ್ ಆಲ್ಫಾ ಇಸ್ ಈಕ್ವಲ್ ಟು 32. ಸೊ ಆಲ್ಫಾ ಎಷ್ಟಾಯಿತು 32 ಡಿವೈಡೆಡ್ ಬೈ 2, ಆಲ್ಫಾ ಎಷ್ಟಾಯಿತು 16 ಆಯಿತು. ಇದಂತೂ ಆಯಿತಾ. ಈಗ ಬಂದಿರೋ ಆಲ್ಫಾ ವ್ಯಾಲ್ಯೂ ಹೇಳೋಣ. ಫಸ್ಟ್ ಈಕ್ವೇಷನ್ ಅಥವಾ ಸೆಕೆಂಡ್ ಈಕ್ವೇಷನ್ ಯಾವುದಾದ್ರೂ ಒಂದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಏನಾಗುತ್ತೆ ನೋಡಿ, ಫ್ರಮ್ 2 ಈಕ್ವೇಷನ್ ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 8. ಸೊ ಆಲ್ಫಾ ಎಷ್ಟಿದೆ 16 ಮೈನಸ್ ಬೀಟಾ ಇಸ್ ಈಕ್ವಲ್ ಟು 8. ಸೊ ಮೈನಸ್ ಬೀಟಾ ಆ ಕಡೆ ಹೋಗಲಿ, 16 ಈ ಕಡೆ ಇರಲಿ, 8 ಈ ಕಡೆ ಬರಲಿ. 16 ಎಲ್ಲಿದೆ ಇಲ್ಲೇ ಇರಲಿ, -8 ಪ್ಲಸ್ 8 ಮಾತ್ರ ಈ ಕಡೆ ಬರಲಿ, ಬೀಟಾ ಆ ಕಡೆ ಹೋಗಲಿ. 8 ಈ ಕಡೆ ಬಂದರೆ -8 ಆಯಿತು, ಮೈನಸ್ ಬೀಟಾ ಆ ಕಡೆ ಹೋದರೆ ಪ್ಲಸ್ ಬೀಟಾ ಆಯಿತು. 16 ಮೈನಸ್ 8 ಎಷ್ಟಾಯಿತು 8. ಇದೇನು ಬೀಟಾ ವ್ಯಾಲ್ಯೂ. ಸೊ ಈಗ ನನಗೆ ಆಲ್ಫಾ ವ್ಯಾಲ್ಯೂ ಬೀಟಾ ವ್ಯಾಲ್ಯೂ ಇದೆ, ಇದೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು ತಾನೆ. ಈಗ ದೇರ್ಫೋರ್ ನಮಗೇನಿದೆ x², ಅದಕ್ಕಿಂತ ಮುಂಚೆ ಆಲ್ಫಾ ಪ್ಲಸ್ ಬೀಟಾ ಆಲ್ಫಾ ಇಂಟು ಬೀಟಾನು ಮಾಡಿಬಿಟ್ರಿ. ಇಲ್ಲಿ ಮಾಡ್ಕೊಳ್ತೀನಿ ನಾನು ಸೈಡಲ್ಲಿ ಎಲ್ಲಾದರೂ, ಇಲ್ಲಿ ಮಾಡ್ಕೊಳ್ತೀನಿ. ಆಲ್ಫಾ ಇಂಟು ಬೀಟಾ ಎಷ್ಟಾಗುತ್ತೆ, ಆಲ್ಫಾ ವ್ಯಾಲ್ಯೂ ಎಷ್ಟಿದೆ 16 ಇಂಟು ಬೀಟಾ ವ್ಯಾಲ್ಯೂ ಎಷ್ಟಿದೆ 8. 16 ಇಂಟು 8 ಅಲ್ವಾ. ಸೊ ಎಷ್ಟಾಗುತ್ತೆ 6 6 36, 6 1 42, 6 8 48. 6 8 8 1 8, 8 ಪ್ಲಸ್ 4 128 ಆಯಿತು. ಕರೆಕ್ಟಾ. ಸೊ ಆಲ್ಫಾ ಇಂಟು ಬೀಟಾ ಎಷ್ಟು 128 ಬಂತು. ನೆಕ್ಸ್ಟು ಆಲ್ಫಾ ಪ್ಲಸ್ ಬೀಟಾನು ಮಾಡಿ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 16 ಪ್ಲಸ್ 8 ಅಲ್ವಾ. 16 ಪ್ಲಸ್ 8 ಎಷ್ಟಾಯಿತು, 16 ಪ್ಲಸ್ 8 24. 24 ಮತ್ತು 18 ಆಪ್ಷನ್ ಇದೊಂದೇ ಅಲ್ವಾ, ಆಪ್ಷನ್ ಬಿನೇ ಆಗಬೇಕು. ಆದರೂ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿ ಏನಾಗುತ್ತೆ, x² ಪ್ಲಸ್ ಆಲ್ಫಾ ಪ್ಲಸ್ ಬೀಟಾ ಇದು ಪ್ಲಸ್ ಅಲ್ಲ ಮೈನಸ್, ಇದು x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0. ಇದರೊಳಗೆ ಸಬ್ಸ್ಟಿಟ್ಯೂಷನ್ ಮಾಡಿ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ 24x ಪ್ಲಸ್ ಆಲ್ಫಾ ಇಂಟು ಬೀಟಾ ಎಷ್ಟಿದೆ 128 ಇಸ್ ಈಕ್ವಲ್ ಟು 0. ಸೊ ಅದೇ ಈಕ್ವೇಷನ್ ಇದೆ. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದೆ ನೋಡಿ, ಸೇಮ್ ಅದೇ ಥರ ಪ್ರಶ್ನೆ ಇರಬೇಕು. ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್, ಯಾವುದು ಈ ಈಕ್ವೇಷನ್, ದೆನ್ ದಿ ವ್ಯಾಲ್ಯೂಸ್ ಆಫ್ ಆಲ್ಫಾ ಪ್ಲಸ್ 2 ಆ್ಯಂಡ್ ಬೀಟಾ ಪ್ಲಸ್ 2. ಸೊ ನೀವು ಆಲ್ಫಾ ಮತ್ತು ಬೀಟಾ ಎರಡನ್ನೂ ಫೈಂಡ್ ಔಟ್ ಮಾಡಿಬಿಟ್ರೆ ಈ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನಾವು. ಸೊ ಫಸ್ಟ್ ನಾನೇನು ಮಾಡ್ತೀನಿ ಅಂದರೆ, ಈ ಈಕ್ವೇಷನ್ ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಂಡು ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಇಂಟು ಬೀಟಾ ಫೈಂಡ್ ಔಟ್ ಮಾಡಿ. 2x² ಮೈನಸ್ 7x ಮೈನಸ್ 8 ಇಸ್ ಈಕ್ವಲ್ ಟು 0. ನಾವು ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು ನೋಡಿರಿ. ಸೊ ಇಲ್ಲಿಂದ ನನಗೆ ಆಲ್ಫಾ ಫಸ್ಟು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ತೆಗೆದ್ರೆ ಏನಾಗುತ್ತೆ ನೋಡಿ, ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಎ ಎಷ್ಟಿದೆ 2, ಯಾಕೆ x² ಕೋಫಿಷಿಯಂಟ್, ಬಿ ಎಕ್ಸ್ ಕೋಫಿಷಿಯಂಟ್ ಎಷ್ಟಿದೆ -7, ಸಿ ಅಂದರೆ ಕಾನ್ಸ್ಟೆಂಟ್ ಎಷ್ಟಿದೆ -8. ಸೊ ಆಲ್ಫಾ ಪ್ಲಸ್ ಬೀಟಾ ಏನಾಗಬೇಕು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಮೈನಸ್ ಬಿ ಅಂದರೆ ಎಷ್ಟಿದೆ -7 ಇದೆ, ಡಿವೈಡೆಡ್ ಬೈ ಎ ಎಷ್ಟಿದೆ 2 ಇದೆ, 7/2 ಆಯಿತು. ಆಲ್ಫಾ ಇಂಟು ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದಿ ರೂಟ್ಸ್ ಎಷ್ಟಾಯಿತು 7/2 ಆಯಿತು. ಸಿಮಿಲರ್ ಆಗಿ ಆಲ್ಫಾ ಇಂಟು ಬೀಟಾ ಮಾಡಿ. ಆಲ್ಫಾ ಇಂಟು ಬೀಟಾ ಏನಾಗುತ್ತೆ c/a ಆಗುತ್ತೆ, c -8, ಎ ಎಷ್ಟಿದೆ 2 ಇದೆ. ಸೊ 2 1s 2 4s, ಸೊ ಎಷ್ಟಾಯಿತು -4. ಇದೇನು ಆಲ್ಫಾ ಇಂಟು ಬೀಟಾ. ಈಗ ನಾವೇನು ಮಾಡಬೇಕು, ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳಿಲ್ಲ ಅವರು, ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಟು ಫೈಂಡ್ ಏನು, ಆಲ್ಫಾ ಪ್ಲಸ್ 2 ಇಂಟು ಬೀಟಾ ಪ್ಲಸ್ 2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇದನ್ನು ಹೆಂಗೆ ಮಾಡ್ತೀರಪ್ಪ ಅಂದರೆ ಭಾಳ ಸಿಂಪಲ್ ಇದು. ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ, ಆದಮೇಲೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ. ಆಲ್ಫಾ ಇಂಟು ಬೀಟಾ ಏನಾಯಿತು ಆಲ್ಫಾ ಬೀಟಾ ಪ್ಲಸ್ ಆಲ್ಫಾ ಇಂಟು 2 ಏನಾಯಿತು 2 ಆಲ್ಫಾ, ಏನಾಗುತ್ತೆ ಇದು 2 ಆಲ್ಫಾ ಆಗುತ್ತಲ್ವಾ, 2 ಆಲ್ಫಾ ಪ್ಲಸ್ 2 ಇಂಟು ಬೀಟಾ ಏನಾಯಿತು 2 ಬೀಟಾ ಪ್ಲಸ್ 2 ಇಂಟು 2 ಏನಾಯಿತು 4 ಆಯಿತು. ಈಗ ಸಿಂಪ್ಲಿಫಿಕೇಷನ್, ಆಲ್ಫಾ ಇಂಟು ಬೀಟಾ ಆಲ್ಫಾ ಬೀಟಾ, ಆಲ್ಫಾ ಇಂಟು 2 2 ಆಲ್ಫಾ, 2 ಇಂಟು ಬೀಟಾ 2 ಬೀಟಾ, 2 2s ಎಷ್ಟು 4. ಸೊ ಪ್ಲಸ್ ಇವೆರಡರಿಂದ ನಾನು ಏನು ಕಾಮನ್ ತೆಗಿಬೋದು, 2 ಕಾಮನ್ ತೆಗಿಬೋದು. ಹಾಗಾಗಿ ಆಲ್ಫಾ ಪ್ಲಸ್ ಬೀಟಾ ಬರುತ್ತೆ ಪ್ಲಸ್ 4. ಈಗ ನೋಡಿ ಭಾಳ ಸಿಂಪಲ್. ಏನು ಮಾಡಬೇಕೀಗ, ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಆಲ್ಫಾ ಇಂಟು ಬೀಟಾ ಎಷ್ಟಿದೆ -4 ಇದೆ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದೆ. ಪ್ಲಸ್ 2 ಇಂಟು ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ 7/2 ಇದೆ ಪ್ಲಸ್ 4. ಈಗ ಇಲ್ಲಿ 2 ಕ್ಯಾನ್ಸಲ್, ಏನಾಯಿತು -4 ಪ್ಲಸ್ 7, ಇದು ಪ್ಲಸ್ 4 -4 ಕ್ಯಾನ್ಸಲ್ ಆದರೆ ಏನು ಬಂತು 7 ಬಂತು.
ಇಲ್ಲಿ ನೋಡಿ ನಾನು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ 7 ನಮ್ಗೆ ಬಂದಿರೋ ಆನ್ಸರು, ಬಟ್ ಇಲ್ಲೆಲ್ಲೂ 7 ಇಲ್ವಲ್ಲ. ಸೊ ಇಲ್ಲಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೆ, ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ. ಏನಪ್ಪ ಅಂದರೆ 8. ನೋಡಿ ನಾನು ಇಲ್ಲಿ ತೊಗೊಳ್ಬೇಕಾಯ್ದು ಎಷ್ಟಿತ್ತು, -3 ಇತ್ತು, ನಾನು 8 ತೊಗೊಂಡಿದ್ದೆ. ಸೊ -3 ಇತ್ತು. ಸಿ ವ್ಯಾಲ್ಯೂ ಎಷ್ಟಾಗುತ್ತೆ, -3 ಆಗುತ್ತೆ. ಸಿ ವ್ಯಾಲ್ಯೂ ಎಷ್ಟಾಗುತ್ತೆ, -3. ಸೊ ಇಲ್ಲೇನು ಬರಬೇಕಾಗಿದ್ದಾಗ ಬರೋಣ, ಕ್ಯಾನ್ಸಲೇಷನ್ ಸಿಮ್ಯುಲೇಷನ್ ಎಲ್ಲ ಒಂದು ಸಲ ಮಾಡ್ಕೊಳ್ತಾ ಬರೋಣ. ಸೊ ಇದೇನಾಯಿತು, -3 ಆಯಿತಲ್ಲ, -3 ಡಿವೈಡೆಡ್ ಬೈ ಎ ಎಷ್ಟಿದೆ, 2 ಇದೆ. ಸೊ ಆಲ್ಫಾ ಬೀಟಾ ಎಷ್ಟು ಬಂತು, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು -3/2 ಬಂತು. ಈಗ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ನಾನು ಎಷ್ಟು ಸಬ್ಸ್ಟಿಟ್ಯೂಷನ್ ಮಾಡಬೇಕು, -3/2 ಅಲ್ವಾ. ಇಲ್ಲಿ ಆಲ್ಫಾ ಇಂಟು ಬೀಟಾ ಎಷ್ಟಿರಬೇಕು, ಆಲ್ಫಾ ಇಂಟು ಬೀಟಾ -3/2 ಪ್ಲಸ್ 2 ಇಂಟು ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ, 7/2 ಪ್ಲಸ್ 4. ಇಲ್ಲಿ 2 ಕ್ಯಾನ್ಸಲ್, ಇನ್ನೆಷ್ಟು ಉಳಿತು, -3/2 ಪ್ಲಸ್ 7 ಪ್ಲಸ್ 4. ಈಗ -3/2 ಪ್ಲಸ್ 7 ಪ್ಲಸ್ 4 ಎಷ್ಟು, 11. ಸೊ ಈಗೇನಾಯ್ತಿದ್ದು, -3 ಪ್ಲಸ್ 2 11 ಎಷ್ಟು, 11 ಹೋಲ್ ಡಿವೈಡೆಡ್ ಬೈ ಏನು ಬರಬೇಕು, 2 ಬರಬೇಕು. 2 11 ಎಷ್ಟಾಗುತ್ತೆ, 11 ಅಲ್ಲ, 2 11 22 ಆಗುತ್ತೆ. ಸಾರಿ, 2 11 ಎಷ್ಟಾಗುತ್ತೆ, 22 ಆಗುತ್ತೆ. 22 ಅಲ್ಲಿ -3 ಆದರೆ ಎಷ್ಟಾಯಿತು, 22 ಅಲ್ಲಿ 3 ಹೋದರೆ 19 ಡಿವೈಡೆಡ್ ಬೈ 2. ಸೊ 19ನ ಡಿವೈಡೆಡ್ ಬೈ 2 ಮಾಡಿ, ಎಷ್ಟಾಗುತ್ತೆ ನೋಡಿ, 19ನ ಡಿವೈಡೆಡ್ ಬೈ 2 ಮಾಡಿದಾಗ 2 9s 18, 1 ಉಳಿತು, ಪಾಯಿಂಟ್ ತೊಗೊಳ್ಳಿ 0, 2 5s 10, 0. ಸೊ ಎಷ್ಟಾಗಬೇಕು, 9.5. 9/2 ಎಷ್ಟಾಗಬೇಕು, 9.5 ಆನ್ಸರ್ ಆಗಬೇಕು. ಆಪ್ಷನ್ ಡಿ ಅಲ್ಲಿದೆ, ಆಪ್ಷನ್ ಡಿ ಉತ್ತರ ಆಗುತ್ತೆ. ಸೊ ಭಾಳ ಕೇರ್ಫುಲ್ ಆಗಿರಿ, ಎ ಸಿ ಅವೆಲ್ಲ ತೊಗೊಳ್ತಿರಲ್ಲ, ಡಾಟಾ ಕ್ಲಿಯರಾಗಿ ಹಾಕ್ಕೊಳ್ರಿ. ಇದು ನಿಮ್ಗೆ ಹೋಮ್ವರ್ಕ್ ಮಾಡಿ. ಇದು ಏನಂತ ಕೇಳಿದಾನೆ, ಇಫ್ x² - 7x = -12 ಆದಾಗ ದೆನ್ ದಿ ವ್ಯಾಲ್ಯೂ ಆಫ್ x ಏನಂತ ಕೇಳ್ತಾನೆ. ಸೊ ನಿಮಗೆ ಕೊಟ್ಟಿರೋ ಕ್ವಾಡ್ರಾಟಿಕ್ ಇಕ್ವೇಷನ್ ಏನು, x² - 7x = -12. ಬಟ್ ಇದನ್ನು ಆ ಕಡೆ ತೊಗೊಂಡಿದ್ರೆ ಯಾವುದು -12ನ ಏನಾಗುತ್ತೆ, x² - 7x + 12 = 0. ಏನು ಮಾಡ್ತೀರಾ, ಆಪ್ಷನ್ ಎ ಫಸ್ಟು -3, -4 ಸಬ್ಸ್ಟಿಟ್ಯೂಷನ್ ಮಾಡಿ. ಅದೇ ಥರ ಅದಾಗಿದ ನಂತರ ನೆಕ್ಸ್ಟ್ ಆಪ್ಷನ್ ಬಿಗೆ ಹೋಗಿ 3, 4 ಯಾವ ಆಪ್ಷನು LHS = RHS ಕೊಡುತ್ತೋ ಅದೇ ಆಪ್ಷನ್ನು ನಮ್ಮ ಆನ್ಸರ್ ಆಗುತ್ತೆ. ಫಸ್ಟ್ ಆಪ್ಷನ್ ನಾನು ಸಬ್ಸ್ಟಿಟ್ಯೂಷನ್ ಮಾಡಿ ಹೇಳ್ತೀನಿ. -3² ಫಸ್ಟು 3ನ ಸಬ್ಸ್ಟಿಟ್ಯೂಷನ್ ಮಾಡಿ, -7 × -3 + 12. ಇದನ್ನು ಸಾಲ್ವ್ ಮಾಡಿದ್ರೆ 0 ಬರಬೇಕು. -3 + 7 3s 21 + 12 ಇದು ಬರಲ್ಲ ನೋಡಿ, 0 ಬರಲ್ಲ. ಸೊ ಆಪ್ಷನ್ ಎ ಎಲಿಮಿನೇಟ್ ಮಾಡಿಬಿಡಿ. ಇನ್ನು ಆಪ್ಷನ್ ಬಿಗೆ ಹೋಗ್ತೀನಿ. x² ಅಂದರೆ ಏನು, 3² -7 × 3 + 12 ಇದು ಮಾಡಿದಾಗ ಎಷ್ಟು ಬರಬೇಕು, 0 ಬರಬೇಕು. 3² 9 -21 + 12. 12 + 12 19 ಎಷ್ಟಾಯಿತು, 21 ಆಯಿತು, ಹೌದಾ, -21. ಸೊ ಸಾಲ್ವ್ ಮಾಡಿದಾಗ ಏನು ಬರಬೇಕು, 0 ಬರಬೇಕಾ, ಬರ್ತಾ ಇದೆ. 0 = 0. ಇದು 3ಗೆ ಆಯಿತು. ನೆಕ್ಸ್ಟ್ ಅದೇ ಥರನೇ 4ಗೂ ಸಾಲ್ವ್ ಮಾಡಿರಿ. 4² -7 × 4 + 12. 4² ಎಷ್ಟು, 16 -7 4s 28 + 12 ನೋಡಿ, 10 + 16 + 12 ಎಷ್ಟಾಯಿತು, 28. ಇದು -28. ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರಬೇಕು, 0 ಬರಬೇಕಲ್ವಾ. ಸೊ 0 ಬರ್ತಾಯಿದೆ ನೋಡಿ ಸಾಲ್ವ್ ಮಾಡಿದಾಗ, 0 = 0. ಸೊ 4 ಕರೆಕ್ಟ್ ಆಗ್ತಿದೆ. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಏನಾಗಬೇಕು, ಆಪ್ಷನ್ ಬಿ ಪ್ರಶ್ನೆಗೆ ಏನಾಗುತ್ತೆ, ಉತ್ತರ ಆಗುತ್ತೆ. ಯಾಕಂದರೆ ಇದೊಂದೇ ಆಪ್ಷನ್ನೇ ನಮಗೆ LHS = RHS ಕೊಟ್ಟಿದ್ದು ಈ ಈಕ್ವೇಷನ್ಗೆ. ಯಾವ ಈ ನಮಗೆ ಕೊಟ್ಟಿರೋಂಥ ಈಕ್ವೇಷನಲ್ಲಿ ಯಾವ ಆಪ್ಷನು LHS = RHS, LHSನಲ್ಲಿ ಏನಿರುತ್ತೋ ಅದೇ RHSಲ್ಲಿ ವ್ಯಾಲ್ಯೂ ಬರಬೇಕು. RHSಲ್ಲಿ ಏನಿದೆ, 0 ಇದೆ. ಸೊ LHSಲ್ಲಿ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದಾಗ 0 ಬರಬೇಕು. ಬಂತಪ್ಪ ಅಂದರೆ ಅದು ಕರೆಕ್ಟ್ ರೂಟ್ ಇದ್ದಂಗೆ. ಸೊ ನಾನು ಎರಡೂ ರೂಟ್ಗೆ x = 3ಗೆ ಹಾಕಿದೆ, ಇಲ್ಲಿ x = 4ಗೆ ಹಾಕಿದ್ವಿ. ಎರಡೂ ರೂಟ್ಗೆ LHS = RHS, LHS = RHS ಬಂತು. ಹಾಗಾಗಿ ಆಪ್ಷನ್ ಬಿ ಉತ್ತರ ಆಯಿತು ಅಂತ ಚೂಸ್ ಮಾಡಿದ್ವಿ. ಸೊ ನಿಮಗೆ ಎಲ್ಲ ಪ್ರಶ್ನೆಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು, ಹೊಸ ಕ್ವಶನ್ಸ್ ಇತ್ತು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ. ನಾನು ಹೇಳಿದ್ದೀನಲ್ಲ ಮುಂಚೆ ವಾಟ್ಸಪ್ ನಂಬರ್, ಅದೇ ನಂಬರ್ಗೆ ಸೆಂಡ್ ಮಾಡಿ. ಆದಮೇಲೆ ನಿಮಗೆ ನಾಳೆಯಿಂದ ಕೋರ್ಸ್ ಸ್ಟಾರ್ಟ್ ಆಗ್ತಿರುತ್ತೆ. ಸೊ ನಾಳೆ ಕೋರ್ಸ್ ಲಾಂಚ್ ಮಾಡ್ತಿದ್ದೀನಿ. ನಿಮಗೆ ಯಾರೆಲ್ಲ ಫೋನ್ ಮಾಡಿ ಕೇಳಿದ್ರಲ್ಲ, ಸೊ ಅವರು ಇನ್ನು ನಾಳೆಯಿಂದ ಕೋರ್ಸ್ನ ಪಡೆದುಕೊಳ್ಬೋದು, ನಾಳೆ ಸಾಯಂಕಾಲದಿಂದ ಪಡೆದುಕೊಳ್ಬೋದು ನೋಡಿ. ಸೊ ಇನ್ನೂ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕೋರ್ಸಿನ ಮಾಹಿತಿನ ಪಡೆದುಕೊಳ್ಳೋಕ್ಕೆ ಈ ನಂಬರ್ನ ಕಾಲ್ ಮಾಡಿ, 9964600913 ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೋರ್ಸ್ನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.